Hello everyone, so welcome back to my channel. So yes ಸ್ನೇಹಿತರೆ, ಸೊ ಆ್ಯಕ್ಚುಲಿ ಇವತ್ತು ವಿಡಿಯೋ ಬಂದು ಒಂದು ಸ್ಪೆಷಲ್ ವಿಡಿಯೋ ಆ್ಯಂಡ್ ಆ್ಯಕ್ಚುಲಿ ನಿನ್ನೆ ಲೈವಲ್ಲಿ ಸೊ ರವಿ ಮಣಿಕಂಠ ಅನ್ನೋ ಒಬ್ಬರು ವ್ಯೂವರ್ಸ್ ಬಂದು ಅವ್ರ ಕಡೆಯಿಂದ ನನಗೊಂದು ರಿಕ್ವೆಸ್ಟ್ ವಿಡಿಯೋ ಬಂದಿತ್ತು. ಸೊ ಏನು ವಿಡಿಯೋ ಅಂತಂದರೆ ಸೊ ನೋ ಸ್ಪಿನ್, ಸೊ ಎಸ್, ಸೊ ಮೂವ್ ಬಟನ್ನ ಹೇಗೆ ರಿಮೂವ್ ಮಾಡಿದ್ಮೇಲೆ ಸೊ ಹೇಗೆ ಮತ್ತೆ ಹಾಕೊಬೇಕು, ಸೊ ಈಸಿಯಾಗಿ ಹೇಗೆ ಹಾಕೊಬೇಕು ಅನ್ನೋದನ್ನ ನನಗೆ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅವರು ಕಮೆಂಟ್ ಮಾಡಿದರು. ಸೊ ನಾನು ಬಂದು ಓಕೆ ಯಾಕೆ ಅಂತ ಕೇಳಿದೆ. ಸೊ ಇಲ್ಲ ನಮಗೆ ವಿಡಿಯೋ ಬೇಕು. ಸೊ ಇನ್ನೊಂದು ಏನು ಹೇಳಿದ್ರು ಅಂತಂದರೆ ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಅದು ಯೂಸ್ಫುಲ್ ಆಗುತ್ತೆ, ಸೊ ದಯವಿಟ್ಟು ಆ ವಿಡಿಯೋನ ಶೇರ್ ಮಾಡಿ ನನಗೆ ಅಂತಂದು ಹೇಳಿದ್ರು. ಸೊ ಶಾರ್ಟ್ಸಲ್ಲಿ ಹಾಕ್ತೀನಿ ಅಂತಂದು ಹೇಳಿದೆ. ಅವರು ಇಲ್ಲ ನನಗೆ ಶಾರ್ಟ್ಸಲ್ಲಿ ಬೇಡ, ನನಗೆ ಇದು ಲಾಂಗ್ ವಿಡಿಯೋದಲ್ಲೇ ಬೇಕು ಅಂತಂದು ಹೇಳಿದ್ರು. ಸೊ ಇದೇನು ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳಲ್ಲ ಹಾಕೋಕ್ಕೆ, ಬಟ್ ನನ್ನ ಕೈಲಿ ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಬಟ್ ಯಾರಿಗಾರು ಕ್ಲಾರಿಟಿ ಇಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಹೇಗೆ ಮೂಗ್ ಬಟ್ನ ಏನಾದರೂ ಚೇಂಜ್ ಮಾಡೋಂಗಿದೆ, ಸೊ ನಾನು ಆ್ಯಕ್ಚುಲಿ ಮೂಗ್ ಬಟ್ ತಂಟೆಗೆ ಹೋಗಲ್ಲ. ನಾನು ಒಂದು ವೇಳೆ ಏನಾದರೂ ರಿಮೂವ್ ಮಾಡಿದ್ಮೇಲೆ ಸೊ ನಾನು ಹೇಗೆ ಮತ್ತೆ ಅದನ್ನು ಹಾಕೊತೀನಿ ಅಂತಂದ್ಬಿಟ್ಟು ಸೊ ನಿಮಗೆ ಲೈವಾಗಿ ತೋರಿಸೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ಆ್ಯಂಡ್ ಎಸ್, ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಅವ್ರು ಹೇಳ್ದಾಗೆ, ಸೊ ರವಿ ಮಣಿಕಂಠ ಅವ್ರು ಹೇಳ್ದಾಗೆ ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಸ್, ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನೋಡಿ, ಒಂದು ವೇಳೆ ಯಾರಿಗಾರು ಯೂಸ್ಫುಲ್ ಆಯಿತು ನನ್ನ ಕಡೆಯಿಂದ ಒಂದು ವಿಡಿಯೋ, ಸೊ ನಿಮ್ಮ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಯಿತು ಅಂತಂದರೆ ಸೊ ಖಂಡಿತವಾಗ್ಲೂ ನನಗೂ ಅದು ಖುಷಿನೇ. ಸೊ ಎಸ್, ಸೊ ನಿಮ್ಮ ಮುಂದೆ ಓಪನ್ ಮಾಡಿ ಮತ್ತೆ ಹಾಕೊತೀನಿ, ಓಕೆನಾ. ಸೊ ನಾನು ಬಂದು ಇಲ್ಲಿ ಜಾಸ್ತಿ ಏನೋ ತೊಗೊಂಡಿಲ್ಲ, ಸೊ ಜಸ್ಟ್ ಒಂದು ಕರ್ಚಿಪ್ ತೊಗೊಂಡಿದ್ದೀನಿ. ಸೊ ಲೈಟಾಗಿ ಎಮರ್ಜೆನ್ಸಿ ಪರ್ಪಸ್ಸಿಗೆ ಇರಲಿ ಅಂತ ಮಾಡಿ ಕರ್ಚಿಪ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸೇಫ್ಟಿ ಪಿನ್, ಓಕೆನಾ. ಸೊ ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಆ್ಯಂಡ್ ಎಸ್ ಸ್ನೇಹಿತರೆ, ಸೊ ಮೊದಲಿಗೆ ನಾನು ಬಂದು ಸೊ ದಯವಿಟ್ಟು ಹೆಣ್ಮಕ್ಳಿಗೆ ನಾನು ಹೇಳೋದು, ಸೊ ಹಾಗೆ ರಿಮೂವ್ ಮಾತಾಡ್ಕೊತೀನಿ, ಓಕೆನಾ. ಸೊ ಜಸ್ಟ್ ಇದನ್ನು ಕರ್ಚಿಪ್ನ ನಾನು ಈ ಥರ ಓಕೆ ಬೇಡ, ಸೊ ಕರ್ಚಿಪ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬಟ್ ಏನು ಅಂತಂದರೆ ಸೇಫ್ಟಿ ಪರ್ಪಸ್ಗೋಸ್ಕರ ಅಷ್ಟೇ. ಸೊ ಓಕೆನಾ. ಸೊ ಫಸ್ಟ್ ನಾನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಸ್, ನೋಡ್ತಾ ಇರ್ಬೋದು ಹಾಕ್ಕೊಂಡಿದ್ದೀನಿ. ಸೊ ಅವ್ರು ಯಾಕೆ ನನಗೆ ಪರ್ಟಿಕ್ಯುಲರ್ ಆಗಿ ನನಗೆ ಕೇಳಿದ್ರು ಈ ವಿಡಿಯೋನ ಅಂತ ಗೊತ್ತಿಲ್ಲ ನನಗೆ, ಸೊ ಅದಕ್ಕೆ ಹೇಳಿದ್ದು. ಸೊ ಎಸ್, ಸೊ ಎಸ್ ಫ್ರೆಂಡ್ಸ್, ಸೊ ನೋಡ್ತಾ ಇರ್ಬೋದು. ಸೊ ಮೂಗ್ ಬಟ್ ಓಪನ್ ಮಾಡಿದ್ದೀನಿ, ಓಕೆನಾ. ಸೊ ನಾನು ಯಾಕೆ ಕರ್ಚಿಪ್ ಇಟ್ಕೊಳ್ಳಿ ಅಂದರೆ ಸೊ ಕೆಳಗಡೆ ಪಾರ್ಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಇಟ್ಸ್ ಪೇನ್ಫುಲ್ ಸ್ನೇಹಿತರೆ. ಸೊ ಎಸ್, ಸೊ ರಿಯಲಿ ಇಟ್ಸ್ ವೆರಿ ಪೇನ್ಫುಲ್. ಸೊ ಮಣಿಕಂಠ ಅವರೇ, ಸೊ ಏನಕ್ಕೆ ನನಗೆ ಈ ಟಾಸ್ಕ್ ಕೊಟ್ರಿ ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಫೈನಲಾಗಿ ಓಪನ್ ಮಾಡಿದ್ದೀನಿ, ಓಕೆನಾ. ಸೊ ರಿಮೂವ್ ಮಾಡಿದ್ದೀನಿ, ಕೊಡಪ್ಪ ಮತ್ತೆ ಕಲಿಯೋದ ಕಷ್ಟ. ಸೊ ಎಸ್ ಸ್ನೇಹಿತರೆ, ಸೊ ಕಾಣಿಸ್ತಾ ಇದೆಯಾ. ಸೊ ಎಸ್, ಸೊ ನೋಡ್ತಾ ಇರ್ಬೋದು. ಸೊ ಇದು ಬಂದು ಮೇಲ್ಗಡೆ ಭಾಗ ಆ್ಯಂಡ್ ಇದು ಬಂದು ಹೊರಗಡೆ ಭಾಗ, ಓಕೆನಾ. ಸೊ ತಿರುಪ. ಸೊ ಎಸ್ ಸ್ನೇಹಿತರೆ, ಸೊ ಹಾಗಾಗಿ ಸೊ ನಾನು ಏನಕ್ಕೆ ಇನ್ನೊಂದು ಪಾಯಿಂಟ್ ಹೇಳಬೇಕು, ಸೊ ದಯವಿಟ್ಟು ಯಾರಾದರೂ ಮೂವ್ ಬಟ್ ಚೇಂಜ್ ಮಾಡಬೇಕು, ಇಲ್ಲ ಸೊ ಮೂವ್ ಬಟ್ ಈ ರೀತಿ ಲೂಸ್ ಆಯಿತು ಮಾಡ್ಕೊಬೇಕು ಅಂತಂದಾಗ ದಯವಿಟ್ಟು ಯಾವುದಾದ್ರೂ ಒಂದು ಮಂಚದ ಮೇಲೆ ಇಲ್ಲ ಸೋಫಾ ಮೇಲೆ ಕೂತ್ಕೊಳ್ಳಿ. ಸೊ ನಿಂತ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಕಸ್ಮಾತ್ ಏನೋ ಬೈ ಮಿಸ್ ಆಗಿ ಕೆಳಗಡೆ ಬಿತ್ತು ಅಂತಂದರೆ ಸೊ ಇಲ್ಲೇ ಮಂಚದ ಮೇಲೆ ಸೊ ಚಕಬಾಲ ಹಾಕೊಂಡು ಕೂತ್ಕೊಳ್ಳಿ, ಓಕೆನಾ. ಸೊ ನಾನೀಗ ಹಾಗೆ ಕೂತಿರೋದು. ಸೊ ಒಂದು ವೇಳೆ ಬಿತ್ತು ಅಂತಂದರೆ ಇಲ್ಲೇ ನಿಮ್ಮ ಬಟ್ಟೆ ಮೇಲೆ ಬಿದ್ದಿರುತ್ತೆ, ಸೊ ಕೆಳಗಡೆ ಬಿತ್ತು ಅಂತಂದರೆ ಮಿಸ್ ಆಗೋಗುತ್ತೆ. ಆ್ಯಂಡ್ ಎಸ್, ಸೊ ಮಣಿಕಂಠ ಅವರೇ, ಸೊ ಏನಕ್ಕೆ ಈ ಟಾಸ್ಕ್ ಕೊಟ್ರಿ ಅಂತ ಗೊತ್ತಿಲ್ಲ, ಬಿಕಾಸ್ ಮಾಡ್ತೀನಿ, ಓಕೆನಾ. ಸೊ ಕೇಳಿದ್ದೀರಾ, ಸೊ ಹಾಗಾಗಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಅಂತಾರೆ ಸ್ನೇಹಿತರೆ, ಆ್ಯಕ್ಚುಲಿ ಇದು ವಿಜಾಪುರ ಸೈಡಲ್ಲೆಲ್ಲ ಸೊ ಈ ಮೂಗ್ ಬಟ್ ಹಾಕ್ತಾರೆ. ಸೊ ಇದು ಬಂದು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ, ಬಟ್ ಒಂದ್ಸತಿನೂ ನಾನು ಹಾಕ್ಕೊಂಡಿಲ್ಲ. ಸೊ ಈ ಥರದ್ದು 3-4 ಇದೆ ನನ್ನ ಹತ್ರ. ಸೊ ಎಲ್ಲೋ ಬಾಕ್ಸಲ್ಲಿ ಮಿಸ್ ಆಗಿದೆ. ಸೊ ಹೇಗಿರೋ ರಿಮೂವ್ ಮಾಡಿದ್ದೀನಲ್ವ, ಸೊ ಇದನ್ನು ಒಂದು ಸತಿ ಟ್ರೈ ಮಾಡ್ತೀನಿ ಅಷ್ಟೇ, ನಾನು ಹಾಕ್ಕೊಳ್ಳಲ್ಲ, ಜಸ್ಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಬಿಕಾಸ್ ಸುಮಾರು ಜನ ಇದನ್ನು ಹಾಕ್ಕೊಂಡು ನೋಡಿದ್ದೀನಿ ಬಿಜಾಪುರ ಸೈಡಲ್ಲೆಲ್ಲ. ಸೊ ಎಸ್, ಸೊ ಎಸ್ ತುಂಬ ದಪ್ಪ ಆಗೋಯ್ತು.
ಸೊ ಎಸ್ ಬಿಕಾಸ್ ಬಿಜಾಪುರ್ ಸೈಡಲ್ಲಿ ಸೊ ಆತರ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಸೊ ಈ ರೀತಿ ಮೂಗ್ಬಟ್ ಜಾಸ್ತಿ ಹಾಕೊತಾರೆ. ಆ್ಯಂಡ್ ಸೊ ನನಗೂ ಇದು ಆ್ಯಕ್ಚುಲಿ ಇಷ್ಟ, ಬಟ್ ತುಂಬ ದೊಡ್ಡದಾಯಿತು. ಸೊ ಪರ್ಸ್ನಲ್ ಆಗಿ ನಾನು ಇಷ್ಟು ದೊಡ್ಡದು ಯೂಸ್, ನಂಗೆ ಆ್ಯಕ್ಚುಲಿ ಮೂಗ್ಬಟ್ ಅಂದ್ರೆ ಜಾಸ್ತಿ ಇಷ್ಟ ಇಲ್ಲ. ಸೊ ಎಸ್, ಸೊ ಜಸ್ಟ್ ಹಾಕೊಂಡು ನೋಡಿದೆ ಅಷ್ಟೇ. ಹೇಗಿದ್ರು ಇದೊಂದು ಚಾನ್ಸ್ ಅಲ್ವಾ, ಸೊ ಇದನ್ನ ಹಾಕೊಳ್ಳೋಕೆ ಅಂತ ಅಂದ್ಬಿಟ್ಟು ಹಾಕೊಂಡೆ. ಸೊ ನಾನು ಸೀರಿಯಸ್ ಆಗಿ ಇದನ್ನ ಹಾಕೊಳ್ಳಲ್ಲ, ನಾನು ಇಷ್ಟ ಬಟ್ ತುಂಬ ದೊಡ್ಡದು ಅನ್ನಿಸ್ತು ನನಗೆ. ಸೊ ಆ ಕಾರಣಕ್ಕೆ ನಾನು ಹಾಕೊಳ್ಳಲ್ಲ. ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಜಾಸ್ತಿ ತಡ ಮಾಡೋದು ಬೇಡ. ಸೊ ನಾನು ಬಂದು ಮೊದಲಿಗೆ ಒಂದು ಸೇಫ್ಟಿ ಪಿನ್ ತಗೋತೀನಿ. ಓಕೆನಾ. ಸೊ ಹಾಗೆ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದ್ರೆ, ಸೊ ಮೇಲ್ಗಡೆ ಪಾರ್ಟ್ ಏನಿದೆಯೋ, ಸೊ ಇದು ಮೇಲ್ಗಡೆ ಪಾರ್ಟ್ ಏನಿದೆಯೋ, ಸೊ ಕಾಣಿಸ್ತಾ ಇದೆಯಾ? ಸೊ ಎಸ್, ಸೊ ಮೇಲ್ಗಡೆ ಪಾರ್ಟ್ ಏನಿದೆಯೋ ಅದನ್ನು ತಗೊಂಡು ಕೆಳಗಡೆಯಿಂದ ತಿರ್ಕೊತಾರೆ. ಸೊ ಒಬ್ಬೊಬ್ರು ಒಂದೊಂದು ಥರ ಹಾಕೊತಾರೆ. ಸೊ ನಾನು ಈಸಿಯಾಗಿ ಹೇಗೆ ಹಾಕೊತೀನಿ ಅಂದರೆ, ನಾನು ಜಸ್ಟ್ ಒಂದು ಸೇಫ್ಟಿ ಪಿನ್ ತೊಗೊತೀನಿ. ಸೊ ಎಸ್, ಸೊ ಸೇಫ್ಟಿ ಪಿನ್ ಓಪನ್ ಮಾಡ್ಕೊಂಡು ಸ್ವಲ್ಪ ಉದ್ದಕ್ಕಿರೋದು ತೊಗೊಳ್ಳಿ, ಜಾಸ್ತಿ ಸಣ್ಣಗಿರೋದು ತೊಗೊಳಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಮೂಗ್ಬಟ್ಟು ತೂತ್ ಹೋಲ್ ಇದೆ ಅಲ್ವಾ, ಸೊ ಅಲ್ಲಿಗೆ ನೀವು ಸ್ವಲ್ಪ ಬ್ರಾಡ್ ಮಾಡ್ಕೊಳ್ಳಿ. ಸೊ ಓಕೆ, ಒಂದು ಸೇಫ್ಟಿ ಪಿನ್ ಒಂದು ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಕ್ಲೀನಾಗಿ ಈ ಥರ ಬ್ರಾಡ್ ಮಾಡಿಕೊಂಡು, ಸೊ ನಿಮ್ಮ ತೂತ್ ಏನಿದೆ, ಸೊ ಎಸ್, ಸೊ ನೋಡ್ತಾ ಇರ್ಬೋದು. ಸಾರಿ, ಮಿರರ್ ಇಲ್ಲ. ಸೊ ಹಾಗಾಗಿ ರುಚಿ ಒಂಚೂರಲ್ಲಿ ಮಿರರ್ ತೊಂಬಪ್ಪ. ಮಿರರ್ ಇದ್ರೆ ಈಸಿ ಆಗುತ್ತೆ ನನಗೆ, ಬಿಕಾಸ್ ಮಿರರು ಅಂತಂದರೆ ಸೊ ನಿಂತ್ಕೊಂಡು ಮಾಡ್ಕೊಬೇಕಾಗತ್ತೆ. ಬೇಡ ಬಿಡು ರುಚಿ. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು. ಸೊ ಕರೆಕ್ಟಾಗಿ ಆ ತೂತ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಓಕೆನಾ. ಸೊ ಬೇರೆ ಕಡೆ ಹಾಕೊಂಡು ಮತ್ತೆ ಸ್ಕಿನ್ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಕರೆಕ್ಟಾಗಿ ತೂತ್ ಒಳಗಡೆ ನೀವು ಈ ಥರ ಕೊಟ್ಟರೆ ಕೆಳಗಡೆ ಕರೆಕ್ಟಾಗಿ ನಿಧಾನಕ್ಕೆ ಹೇಳ್ಕೊಳ್ಳಿ. ಸೊ ಫಾಸ್ಟಾಗಿ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಸೊ ನಿಧಾನಕ್ಕೆ ಮಾಡಿದಾಗ ಸೊ ಈ ರೀತಿ ಕೆಳಗಡೆ ಪೋರ್ಷನ್ವರೆಗೂ ಬರುತ್ತೆ. ಸೊ ಈಗ ಏನು ಮಾಡಬೇಕು ಅಂತಂದರೆ, ಸೊ ಕೆಳಗಡೆ ತಿರ್ಪಾಣಿ ಇದೆ ನೋಡಿ. ಸೊ ಎಸ್, ಕೆಳಗಡೆ ತಿರ್ಪಾಣಿ ಇದೆಯಲ್ಲ, ಸೊ ಇದನ್ನ ಕೊಡಪ್ಪ, ಒಂದು ಸ್ವಲ್ಪ ಇಟ್ಕೊಂತೀಯ ಹೀಗೇನೆ. ಸೊ ಎಸ್ ಸ್ನೇಹಿತರೆ, ಸೊ ಕೆಳಗಡೆ ತಿರ್ಪಾಣಿ ಇದೆಯಲ್ವಾ, ಸೊ ಅಲ್ಲಿಗೆ ಈ ಎಡ್ಜನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಎಸ್, ಸೊ ನೋಡ್ತಾ ಇರ್ಬೋದು. ಸೊ ಈ ಎಡ್ಜ್ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಇವಾಗ ಜಸ್ಟ್ ಸ್ವಲ್ಪ ನಿಧಾನಕ್ಕೆ, ಸೊ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗಬೇಡಿ. ಸೊ ಕೆಳಗಡೆದಕ್ಕೆ ಚಕಬಾಲ್ ಹಾಕೊಂಡು ಕೂತ್ಕೊಳ್ಳಿ. ಓಕೆನಾ. ಸೊ ಎಸ್, ಸೊ ಮಿಸ್ ಆಯಿತು, ಅದಕ್ಕೆ ಹೇಳಿದ್ದು. ಒಂದೊಂದ್ಸತಿ ಬಿದೋಗುತ್ತೆ. ಸೊ ಎಸ್, ಸೊ ಬಿದೋಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇದನ್ನು ಅಟೆಂಡ್ ಮಾಡಿ. ಸೊ ಚಕಬಾಲ್ ಹಾಕ್ಕೊಂಡು ದಯವಿಟ್ಟು ಒಂದು ಕ್ಲಿಯರ್ ಸರ್ಫೇಸ್ ಮೇಲೆ ಕೂತ್ಕೊಳ್ಳಿ. ಸೊ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಟೈಮ್ ತೊಗೊಳುತ್ತೆ ಇದು ಸ್ವಲ್ಪ, ಬಟ್ ಸ್ವಲ್ಪ ಬೇರೆ ಥರ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಈಸಿ ಟ್ರಿಕ್ಸ್. ಓಕೆನಾ. ಸೊ ಎಸ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಸೊ ಹೀಗೆ ಅದು ಮೇಲ್ಗಡೆ ಏನಿದೆ ಅದನ್ನು ಕ್ಲೀನಾಗಿ ಈ ಥರ ಮೇಲ್ಗಡೆ ಎಳ್ಕೊಂಬಂದಾಗ, ಸೊ ಎಸ್, ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಪಾರ್ಟ್ ಏನಿದೆ ಅದನ್ನ ಮೇಲ್ಗಡೆವರೆಗೂ ಬರ್ಬಿಡುತ್ತೆ. ಓಕೆನಾ. ಸೊ ಒನ್ಸ್ ನಿಮಗೆ ಮೇಲ್ಗಡೆ ಬಂದಮೇಲೆ, ಸೊ ಕೆಳಗಡೆಯಿಂದ ಕೈ ಇಟ್ಕೊಂಡು ಒಂದೇ ಒಂದು ಬೆರಳು ಸಹಾಯದಿಂದ ಪುಷ್ ಮಾಡಿ. ಸೊ ಎಸ್, ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಪೋರ್ಷನ್ ಬಂದಿದೆ ಅಲ್ವಾ, ಸಾರಿ ಕೆಳಗಡೆ ಪೋರ್ಷನ್ ಬಂದಿದೆ. ಓಕೆನಾ. ಸೊ ಎಸ್, ಈಗ ಬಂದು ಸೊ ಮೇಲ್ಗಡೆ ಏನಿದೆಯೋ ಅದನ್ನು ಹಾಕೊಂಬಿಡಿ. ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ ಕರೆಕ್ಟಾಗಿ ಇವಾಗ. ಸೊ ಕೆಳಗಡೆ ತಿರ್ಪಾಣಿ ಏನಿದೆಯೋ ಸೊ ಅದು ಬಂದು ಮೇಲ್ಗಡೆಗೆ ಬಂದಿದೆ. ಸೊ ಈಗ ಮೇಲ್ಗಡೆ ಪೋರ್ಷನ್ ಏನಿದೆಯೋ ಸೊ ಅದನ್ನು ನಾನು ಹಾಕೊತಾ ಇದ್ದೀನಿ. ಸೊ ಕೆಳಗಡೆ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ಬಿದೋಗುತ್ತೆ, ತುಂಬ ಕಷ್ಟ ಆಗುತ್ತೆ ಹಾಕೊಳ್ಳೋಕ್ಕೂ. ಹತ್ರ ಒಂಚೂರು ಸೊ ಎಸ್ ಫ್ರೆಂಡ್ಸ್, ಫೈನಲಿ ಆಯಿತು. ಸೊ ಎಸ್, ಕ್ಲೀನಾಗಿ ತಿರ್ಸ್ಕೊಳ್ಳಿ. ಸೊ ಎಮರ್ಜೆನ್ಸಿಗೆ ಖರ್ಚು ಇಟ್ಕೊಳ್ಳಿ. ಸೊ ಸ್ವಲ್ಪ ಪೇಯ್ನ್ ಆಗುತ್ತೆ ಸ್ನೇಹಿತರೆ, ಬಟ್ ನೀವು ಸೊ ಫೈನಲಾಗಿ ನೋಡ್ತಾ ಇರ್ಬೋದು. ಓಕೆನಾ. ಸೊ ಲೈವ್ ಆಗಿ ನಿಮ್ಮ ಮುಂದೆನೇ
ಓಪನ್ ಮಾಡಿ ಸೊ ನಿಮ್ಮ ಮುಂದೆನೇ ಹಾಕ್ಕೊಂಡಿದ್ದೀನಿ. ಸೊ ನಾನು ಬಂದು ಇದು ಪಿನ್ನೇ ಯೂಸ್ ಮಾಡೋದು, ಓಕೆನಾ. ಸೊ ನೀವು ಪಿನ್ ಯೂಸ್ ಮಾಡಿದ್ರೆ ಹಾಗೆ ಹಾಕೊತೀನಿ ಅಷ್ಟೇ, ಮಿರೋ ತೊಗೊಂಡು ಹಾಗೆ ಹಾಕೊತೀನಿ ಅಂತಂದರೆ ಖಂಡಿತವಾಗ್ಲೂ ಸೊ ತುಂಬ ಟೈಮ್ ತೊಗೊಳುತ್ತೆ ಆ್ಯಂಡ್ ಎಕ್ಸ್ಟ್ರಾ ಪೇಯ್ನ್ ಆಗುತ್ತೆ, ಓಕೆನಾ. ಸೊ ಇದು ಬಂದು ನಿಮ್ಗೊಂದು 2-3 ಟೈಮ್ಸ್ ಸ್ವಲ್ಪ ಇದು ಆಗ್ಬೋದು, ನಿಮಗೆ ಕಷ್ಟ ಆಗ್ಬೋದು ಹಾಕೊಳ್ಳೋಕ್ಕೆ. ಬಟ್ ಏನು ಅಂತಂದರೆ ಹಾಕೊಬೋದು, ಓಕೆನಾ. ಎಸ್, ಸ್ವಲ್ಪ ಮೂಗು ರೆಡ್ಗೆ ಆಗೋಯ್ತು. ಸೊ ನಿಮಗೆ ಲೈವಲ್ಲಿ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ನನಗೆ ಒಂದು 2-3 ಟೈಮ್ಸ್ ತಗೊಂತು ಹಾಕೊಳ್ಳೋಕ್ಕೆ, ಓಕೆನಾ. ಜಸ್ಟ್ ಅದು ಸ್ಕಿನ್ ಸ್ವಲ್ಪ ಬ್ರಾಡ್ ಆಗಿ ಸೊ ಕೆಳಗಡೆ ನಿಮಗೆ ತಿರ್ಪಾಣಿ ಪಾರ್ಟ್ ಏನಿದೆಯೋ ಅದು ಮೇಲ್ಗಡೆ ಬರೋವರೆಗೂ ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಒನ್ಸ್ ಸ್ವಲ್ಪ ಸ್ಕಿನ್ನ ಟೈಟ್ ಮಾಡ್ಕೊಂಬೇಡಿ, ಸೊ ಸ್ಕಿನ್ನ ಸ್ವಲ್ಪ ಲೂಸ್ ಆಗಿಬಿಡಿ. ಸೊ ಆವಾಗ ಏನಾಗುತ್ತೆ ಅಂತಂದರೆ ಸೊ ತಿರ್ಪಾಣಿ ಏನಿದೆ ಕರೆಕ್ಟಾಗಿ ಪಿನ್ನು ನೀವು ಎಳಿಬೇಕಾದಾಗ ಸೊ ತಿರುಪಾಣಿ ಏನಿದೆ ಅದು ಮೇಲ್ಗಡೆಗೆ ಬಂದ್ಬಿಡುತ್ತೆ, ಓಕೆನಾ. ಸೊ ಒನ್ಸ್ ಅದು ಮೇಲ್ಗಡೆಗೆ ಬಂದ ತಕ್ಷಣ ನಿಮ್ಮ ಒಂದು ಫಿಂಗರ್ ಹೆಬ್ಬೆರಳು ಸಹಾಯದಿಂದ ಕೆಳಗಡೆ ಅದನ್ನ ಪುಷ್ ಮಾಡಿ. ಸೊ ಪುಷ್ ಮಾಡಿದಾಗ ಸೊ ತಿರುಪಾಣಿ ಮೇಲ್ಗಡೆಗೆ ಬರುತ್ತೆ. ಆ ನಂತರ ಬೇಕಾದ್ರೆ ನೀವು ಸೊ ಮೇಲ್ಗಡೆ ಪಾರ್ಟ್ ಏನಿದೆಯೋ ನಿಮ್ಮದು ಸೊ ಅದನ್ನು ಹಾಕೊಂಡು ಸೊ ಕ್ಲೋಸ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಎಸ್ ಸ್ನೇಹಿತರೆ, ಸೊ ರವಿ ಮಣಿಕಂಠ ಅವರೇ, ಸೊ ಮೇ ಬಿ ಈ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನೀವೇ ನನಗೆ ಕೇಳಿದ್ದು ಸೊ ಮೂಗ್ ಬಟ್ ಹಾಕಿ ತೋರಿಸಿ, ಸೊ ನೋಸ್ ಪಿನ್ ಹಾಕಿ ತೋರಿಸಿ ನನಗೆ ಅಂತ ಅಂದ್ಬಿಟ್ಟು. ಸೊ ನಾನು ನೋಸ್ ಪಿನ್ ಏನಾದ್ರು ಅಕಸ್ಮಾತ್ ಬಿಚ್ಚಿಟ್ಟಾಗ ಸೊ ನಾನು ಆಲ್ಮೋಸ್ಟ್ ಬಿಚ್ಚಕ್ಕೆ ಹೋಗಲ್ಲ, ಸೊ ತುಂಬ ನೋವಾಗುತ್ತೆ ಅಂತ ಅಂದ್ಬಿಟ್ಟು ಬಿಚ್ಚಕ್ಕೆ ಹೋಗಲ್ಲ ನಾನು. ಬಟ್ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ಸೊ ನಿಮಗೆ ಎಕ್ಸ್ಟ್ರಾ ಪೇಯ್ನ್ಸ್ ಇರಲ್ಲ. ಸೊ ಒಂದು 2 to 3 ಟೈಮ್ಸ್ ಅಷ್ಟರಲ್ಲಿ ನಿಮಗೆ ಇದು ಆಗೋಗುತ್ತೆ, ಓಕೆನಾ. ಒಂದು 5 ಮಿನಿಟ್ಸ್ ಒಳಗಡೆ ನೀವು ಮೂಗ್ ಬಟ್ ಹಾಕೊಂಡ್ಬಿಡ್ಬೋದು. ಸೊ ಜಾಸ್ತಿ ಟೈಮ್ ತೊಗೊಳ್ಳೋ ನೆಸೆಸಿಟಿ ಇರಲ್ಲ ನಿಮಗೆ. ಆ್ಯಂಡ್ ಕೆಲವೊಬ್ರು ಮೇಲ್ಗಡೆಯಿಂದ ಹಾಕೊಂತೀರಾ, ಕೆಳಗಡೆಯಿಂದ ಈ ಥರ ತಿರ್ಪಾಣಿನ ತಿರುಗಿಸ್ತೀರಾ, ಸೊ ಅದು ನಿಮಗೆ ಮ್ಯಾಚ್ ಆಗಲ್ಲ. ಸೊ ಕರೆಕ್ಟಾಗಿ ಅದು ಥ್ರೆಡ್ ಹತ್ರ ನಿಮ್ಗೆ ಹೋಗಲ್ಲ ಕೆಳಗಡೆಯಿಂದ ಹಾಕೊಬೇಕಾದಾಗ. ಸೊ ಈ ರೀತಿ ಪಿನ್ ಯೂಸ್ ಮಾಡಿಕೊಂಡು ಸೊ ಒಳಗಡೆಯಿಂದ ತೂತಿಂದ ತಗೊಂಡು ಸೊ ಕೆಳಗಡೆ ಪಾರ್ಟಿಂದ ನೀವು ಪುಷ್ ಮಾಡ್ಕೊಂಡಾಗ ಸೊ ಕೆಳಗಡೆ ಇದು ಮೇಲ್ಗಡೆ ಬಂದ್ಬಿಡುತ್ತೆ, ಓಕೆನಾ. ಸೊ ಮೇಲ್ಗಡೆ ಏನಿದೆ ನಿಮಗೆ ಈ ಪೋರ್ಷನು ಸೊ ಅದನ್ನು ನೀವು ತಿರುಗಿಸ್ಕೊಂಡ್ರೆ ಸೊ ನಿಮ್ಗೆ ಆರಾಮಾಗಿ ಕರೆಕ್ಟಾಗಿ ಬೇಗ ಹಾಕೊಂಡ್ಬಿಡ್ಬೋದು, ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಸ್ವಲ್ಪ ಪೇಯ್ನ್ ಆಗ್ತಾ ಇದೆ. ಇದೊಂದು 5 to 10 ಮಿನಿಟ್ಸ್ ಪೇಯ್ನ್ ಇರುತ್ತೆ ಅಷ್ಟೇ. ಸೊ ಬೇರೆ ಟೈಮಲ್ಲಿ ನೀವು ಹಾಗೆ ಪಿನ್ ಯೂಸ್ ಮಾಡ್ಕೊಳ್ದೆ ನೀವು ಹಾಗೆ ಹಾಕೊಳಕ್ಕೆ ಹೋದಾಗ ಆಗ ಪೇಯ್ನಿಗಿಂತ ಸೊ ಇದು ನಿಮಗೆ ಜಾಸ್ತಿ ಏನು ಅನ್ಸಲ್ಲ. ಒಂದು 5 ಮಿನಿಟ್ಸ್ ಸ್ವಲ್ಪ ಒಂಥರ ಮೂಗಿದಾಗಿರುತ್ತೆ. ಸೊ ಆಮೇಲೆ ಬ್ಯಾಕ್ ಟು ಯೋರ್ ನಾರ್ಮಲ್ ಸ್ಕಿನ್, ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಸೊ ಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಸೊ ಎಸ್ ಸ್ನೇಹಿತರೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ, ಓಕೆನಾ. ಸೊ ಎಸ್, ಆ್ಯಂಡ್ ಫಸ್ಟ್ ಟೈಮ್ ಒಬ್ಬರು ಸಬ್ಸ್ಕ್ರೈಬರ್ ನನ್ನ ಹತ್ರ ಈ ಥರ ಒಂದು ವಿಡಿಯೋ ಬೇಕು ನನಗೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ಸೊ ನಿಮಗೋಸ್ಕರ ಆ್ಯಂಡ್ ನೀವು ಹೇಳಿದ ಒಂದು ಪಾಯಿಂಟ್, ಸೊ ಎಲ್ಲ ಹೆಣ್ಮಕ್ಳಿಗೂ ಇದು ಯೂಸ್ ಆಗುತ್ತೆ ಅಂತ ನೀವು ಹೇಳಿದ ಒಂದು ಕಾರಣಕ್ಕೋಸ್ಕರ ಸೊ ನಾನು ಇದನ್ನು ಲೈವ್ ಆಗಿ ನಿಮ್ಮ ಮುಂದೆ ತೆಗೆದು ಸೊ ಹಾಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಟೈಮ್ ಆಯಿತು, ಓಕೆನಾ. ಸೊ ಒಂದು ವೇಳೆ ಯಾರಿಗಾರ ಈ ವಿಡಿಯೋ ಸುಮಾರು ಜನ ಹೆಣ್ಮಕ್ಳಿಗೆ ಏನಾರು ಯೂಸ್ ಆಯಿತು ಅನ್ನೋ ನನ್ನ ಕಡೆಯಿಂದ ಈ ವಿಡಿಯೋ ಯೂಸ್ ಆಗಿದೆ ಅಂತಂದರೆ ಸೊ ನಿಜಕ್ಕೂ ನನಗೆ ಹ್ಯಾಪಿನೇ. ಸೊ ಎಸ್ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ಪೆಷಲ್. ಸೊ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಸೊ ನೋಸ್ ಪಿನ್ನ ಈಸಿಯಾಗಿ ಹಾಕೊಳ್ಳಿ, ಓಕೆನಾ. ಸೊ ಎಸ್ ಸ್ನೇಹಿತರೆ, ಸೊ ಇವತ್ತು ಸಂಜೆ ಶಾರ್ಪ್ 6:30ಗೆ ಖಂಡಿತವಾಗ್ಲೂ ಮತ್ತೆ ಲೈವಿಗೆ ಬರ್ತೀನಿ. ಎವ್ರಿ ಡೇ 6:30ಗೆ ನನ್ನ ಲೈವ್ ಇದ್ದೇ ಇರುತ್ತೆ. ಸೊ ಎಕ್ಸೆಪ್ಟ್ ಸಂಡೇ, ಓಕೆನಾ. ಸೊ ಸಂಡೇ ನಾನು ಲೈವಿಗೆ ಬರಲ್ಲ. ಸೊ ಎಕ್ಸೆಪ್ಟ್ ಸಂಡೇ ಪ್ರತಿದಿನ 6:30ಗೆ ಶಾರ್ಪ್ ನಾನು ಖಂಡಿತವಾಗ್ಲೂ ಲೈವಿಗೆ ಬರ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಲೈವ್ ಕನೆಕ್ಟ್ ಆಗಿ ಸೊ ಮಾತಾಡೋಣ, ಇಂಟ್ರಾಕ್ಟ್ ಆಗೋಣ. ಇನ್ನೂ ಏನಾದ್ರು ಬೇರೆ ಥರ ವೀಡಿಯೋಸ್ ನನ್ನ ಕಡೆಯಿಂದ ನಿಮಗೆ ಬೇಕು ಈ ಥರ ಅಂತಂದು ಹೇಳಿದ್ರೆ ಸೊ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಲೈವಿಗೆ ಬರ್ತಿರಲ್ಲ ಸೊ ಅಲ್ಲಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಖಂಡಿತವಾಗ್ಲೂ ನನ್ನ ಕೈಲಿ ಆದಷ್ಟು ಬೆಸ್ಟ್ ವೀಡಿಯೋನ ಸೊ ನಿಮಗೆ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಎಸ್ಪೆಷಲಿ ಸುಮಾರು ಜನ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಸೊ ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯೋರ್ ಫ್ಯಾಮಿಲಿ ಮೆಂಬರ್ಸ್. ಬಾಯ್.